ಟು ಜ್ಯೋತಿ ಮೇಕಪ್ ಆ್ಯಂಡ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಬನ್ನಿ ನಾನಿವತ್ತು ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ನಾನಿವಾಗಿಲ್ಲಿ ಅದಕ್ಕೋಸ್ಕರ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ದಪ್ಪ ಈರುಳ್ಳಿನ ಇಲ್ಲಿ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದ್ರ ಜೊತೆಗೆ ಮಟನ್ ಸಾಂಬಾರಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ನನಗೆ ಇಷ್ಟ ಆಗುತ್ತೆ ಆ್ಯಂಡ್ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ನೋಡಿ, ಇಲ್ಲಿ ನಾನು ಒಂದು 3 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿಗಿನ ಶುಂಠಿ ಸ್ವಲ್ಪ ಕಮ್ಮಿ ಇರಬೇಕು ಫ್ರೆಂಡ್ಸ್. ಯಾವಾಗಲೂ ಒಂದು 1.5 ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ, ಸ್ವಲ್ಪ ಲವಂಗ ಮತ್ತು ಚಕ್ಕೆ ಇದು ಸ್ವಲ್ಪನೇ ಹಾಕ್ಕೋಬೇಕು. ಏಕೆಂದರೆ ನಾವು ಆಲ್ರೆಡಿ ಮಟನ್ ಸಾಂಬಾರು ಪೌಡರ್ ಅಂತ ಮಾಡಿಸಿರ್ತೀವಲ್ಲ, ನಾವು ಅದಕ್ಕೂ ಕೂಡ ಸ್ವಲ್ಪ ಚಕ್ಕೆ ಲವಂಗ ಹಾಕಿರ್ತೀವಿ ಫ್ರೆಂಡ್ಸ್. ಓಕೆನಾ? ಸೊ ನೆಕ್ಸ್ಟ್ ಅರ್ಧ ಮೀಡಿಯಮ್ ಸೈಜು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬನ್ನಿ ಇವಾಗ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಫಸ್ಟು ನಾವು ಈ ಮಸಾಲೆಯನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಆದಮೇಲೆ ಈ ಈರುಳ್ಳಿ ಏನಿರುತ್ತೆ ಅದನ್ನು ಫುಲ್ಲು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಹಾಕಿದ್ಮೇಲೆ ಸೊ ಇಲ್ಲೇನು ನಾನು ತೊಗೊಂಡಿದ್ದೀನಿ ಅಷ್ಟು ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಬೋದು. ಶುಂಠಿ, ಲವಂಗ ಆ್ಯಂಡ್ ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಈರುಳ್ಳಿ ಸ್ವಲ್ಪ ರೆಡ್ಡಿಶ್ ಆಗಬೇಕು ಮತ್ತು ಅದು ಹಸಿ ಫ್ಲೇವರ್ ಹೋಗಬೇಕು. ಇಲ್ಲಾಂದರೆ ಮಟನ್ ಸಾಂಬಾರೆಲ್ಲ ಈರುಳ್ಳಿದೇ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಆನಿಯನ್ ಎಲ್ಲ ನೀಟಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಏನು ಒಂದು ಸಿಂಗಲ್ ಟೊಮೆಟೊ ತೊಗೊಂಡಿದ್ದೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಇವಾಗ ಟೊಮೆಟೊ ಕೂಡ ಸ್ವಲ್ಪ ಫ್ರೈ ಆಗಬೇಕು ಇದ್ರ ಜೊತೆಗೆ. ಸೊ ಈ ಸ್ಟೈಲ್ ಸಾಂಬಾರು ಬಂದು ಫ್ರೆಂಡ್ಸ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಕೂಡ ಅವರು ಒಂದು ವಿಡಿಯೋದಲ್ಲಿ ಹೇಳಿರ್ತಾರೆ. ನಾನು ಆಡಿಯೋ ಕೇಳಿಸ್ಕೊಂಡಿದ್ದೆ. ಹೋಟೆಲ್ ಅವ್ರು ಕಾಲ್ ಮಾಡಿಬಿಟ್ಟು ನನಗೆ ಕೆಂಪು ಮಸಾಲೆ ಮಟನ್ ಸಾಂಬಾರು ಬೇಕು, ಆ ರೆಸಿಪಿ ಹೇಳಿ ಅಂತ ಕೇಳ್ತಾರೆ. ಸೊ ನೀವು ಎಲ್ಲ ಕೇಳಿಸ್ಕೊಂಡಿದ್ದೀರಾ ಅನಿಸುತ್ತೆ. ಸೊ ನಮ್ಮ ಮನೆಯಲ್ಲಿ ನಾವು ರೆಗ್ಯುಲರಾಗಿ ಇದೇ ಥರ ಮಟನ್ ಸಾಂಬಾರು ಜಾಸ್ತಿ ಇಷ್ಟಪಡೋದು ಫ್ರೆಂಡ್ಸ್. ನಾವು ಇದೇ ಥರನೇ ಮಾಡೋದು ಯಾವಾಗಲೂ ಮಟನ್ ಸಾಂಬಾರು. ನಮಗೆಲ್ಲ ಈ ಥರನೇ ಇಷ್ಟ. ಸೊ ನೀವು ಒಂದು ಸರಿ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೀವು ಈ ಥರ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಟೊಮೆಟೊ ಫಸ್ಟು ಫ್ರೈ ಆದರೆ ಸಾಕು. ಇವಾಗ ನಾವೇನು ಮಾಡಿ ಇಟ್ಕೊಂಡಿರ್ತೀವಿ ಆ ಮಟನ್ ಸಾಂಬಾರು ಪೌಡರ್ನ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಸೊ ನೋಡಿ, ನಾನಿಲ್ಲಿ ಮಟನ್ ಸಾಂಬಾರು ಪೌಡರ್ನ ನಾನಿಲ್ಲಿ 2.5 ಸ್ಪೂನ್ ಹಾಕೋತೀನಿ ಫ್ರೆಂಡ್ಸ್. ಓಕೆ, 2.5 ಸ್ಪೂನ್ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಇದ್ರ ಜೊತೆಗೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಸೊ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಸೊ ಈ ಥರ ನಾವು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಸೇರಿಸಿ ನಾವು ಫ್ರೈ ಮಾಡಿದಾಗ ಏನಾಗುತ್ತೆ ಅಂದರೆ ಸಾಂಬಾರು ಬೇಗ ಕೇಳಲ್ಲ ಫ್ರೆಂಡ್ಸ್. ಸೊ ಸ್ವಲ್ಪ ಅಂದರೆ ಈ ಬಿಸಿ ಜೊತೆಗೆ ಜಸ್ಟ್ 1 ಮಿನಿಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಈ ಮಸಾಲೆ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಬಿಡೋಣ. ಬನ್ನಿ, ನಾನು ಮಿಕ್ಸಿ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ. ಆ್ಯಂಡ್ ನೋಡಿ ಫ್ರೆಂಡ್ಸ್, ನಾನಿವಾಗ ಇಲ್ಲಿ ಮಟನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಸಾಂಬಾರು ಹೇಳ್ಕೊಟ್ಟಿರೋ ಮೆಷರ್ ಬಂದು 1.5 kg ಮಟನ್ಗೆ ನಾವು ಎಷ್ಟೆಷ್ಟು ಪ್ರಮಾಣದಲ್ಲಿ ಮಸಾಲೆನ ಹಾಕಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ದಟ್ ಇದರಲ್ಲಿ ನಾವು ಏನು ಕೊಬ್ಬು ಅಥವಾ ಚರ್ಬಿ ಅಂತ ಕರಿತೀವಿ ಅದನ್ನು ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಇದು ಯಾಕೆ ಈ ಥರ ಸಪ್ರೇಟ್ ಮಾಡಿ ಇಟ್ಕೋಬೇಕು ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಬನ್ನಿ.
ಸೊ ಇದೆಲ್ಲ ಆದಮೇಲೆ ನಾನಿವಾಗ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಸ್ವಲ್ಪ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಸೊ ದಟ್ ಇವಾಗ ನಾನು ಇದಕ್ಕೆ ಚೆನ್ನಾಗಿ ಬಾಡಿಸ್ಕೋಬೇಕು. ಆ್ಯಂಡ್ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಮಾಡಬೇಕಾದ್ರೆ ನಾನು ಪ್ರೆಸ್ ಮಾಡಿದ್ದೀನಿ ಅಂದ್ಕೊಂಡೆ, ಬಟ್ ಅದು ರೆಕಾರ್ಡ್ ಆಗಿಲ್ಲ. ಅದಕ್ಕೆ ನಾನು ವಾಯ್ಸ್ ಮೆಸೇಜ್ ಕೊಡ್ತಾಯಿದ್ದೀನಿ. ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ. ಸೊ ನೋಡಿ, ನಾನು ಇವಾಗ ಇದಕ್ಕೆ ನಾನೇನು ಚರ್ಬಿ ಅಥವಾ ಕೊಬ್ಬು ನಾನು ತೆಗೆದಿಟ್ಕೊಂಡಿದ್ದೆ, ಇದನ್ನು ನಾನು ಇವಾಗ ಸೇರಿಸ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ನೀರು ಇನ್ನೊಂದು ಸ್ವಲ್ಪ ಇದೆ. ಈ ನೀರು ಕೂಡ ನಮಗೆ ಸ್ವಲ್ಪನೂ ಇಲ್ಲದಂತೆ ಡ್ರೈ ಆಗಬೇಕು ಫ್ರೆಂಡ್ಸ್. ಸೊ ಏನಕ್ಕೆ ನಾವು ಈ ಥರ ಈ ಚರ್ಬಿನ ಎತ್ತಿ ಅಥವಾ ಕೊಬ್ಬು ಅಂತ ನಾವೇನು ಕರಿತೀವಿ ಅದನ್ನು ನಾವು ಎತ್ತಿಟ್ಟು ಈಗ ಹಾಕಬೇಕು ಅಂತಂದರೆ, ಸೊ ನಾವು ಫಸ್ಟೇ ಹಾಕೋದ್ರಿಂದ ಈ ಚರ್ಬಿ ಅನ್ನೋದೇನಾಗುತ್ತೆ, ಫುಲ್ಲು ಮೆಲ್ಟ್ ಆಗೋಗುತ್ತೆ ಫ್ರೆಂಡ್ಸ್. ಫುಲ್ಲು ಕರಗೋಗಿ ನಮಗೆ ತಿನ್ನೋದಕ್ಕೆ ಸಿಗೋಲ್ಲ. ಸೊ ಸಾಂಬಾರಲ್ಲಿ ಮಾತ್ರ ಮೇಲ್ಗಡೆ ತೇಲ್ತಾ ಇರುತ್ತೆ, ಅದನ್ನು ನಾವು ತಿನ್ನೋಕ್ಕಾಗಲ್ಲ. ಆವಾಗ ಕೈಗೆಲ್ಲ ತುಂಬ ಅಂಟ್ಕೋತಾ ಇರುತ್ತೆ. ಸೊ ಇವಾಗ ಹಂಗೆ ಹಾಕೋದ್ರಿಂದ ಸೊ ಚರ್ಬಿ ಕರಗಲ್ಲ, ನಾವು ಎತ್ಕೊಂಡು ನೀಟಾಗಿ ತಿನ್ಬೋದು. ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ನೋಡಿ ಸ್ವಲ್ಪನೂ ನೀರಿಲ್ಲ. ಇವಾಗ ಎಲ್ಲ ಅದು ಎಣ್ಣೆ ತೇಲ್ತಾ ಇದೆ, ನೀರೆಲ್ಲ ಫುಲ್ಲು ಡ್ರೈ ಆಗಿದೆ. ಇವಾಗ ನಾನಿಲ್ಲಿ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇವಾಗ ನಾವು ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೋದು ಫ್ರೆಂಡ್ಸ್. ನಾವು ಆವಾಗಲೇ ಸಾಲ್ಟ್ ಹಾಕಿದ್ದೀವಿ, ಮಟನ್ ಎಲ್ಲ ಅದು ಉಪ್ಪು ಹಿಡ್ದು ಚೆನ್ನಾಗಿ ಬೇಯಲಿ ಅಂತ. ಸೊ ಆದ್ದರಿಂದ ಇವಾಗ ಸಾಂಬಾರು ಒಂದು ಸ್ವಲ್ಪ ಟೇಸ್ಟ್ ನೋಡಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಹಾಕೋ ನೆಸೆಸಿಟಿ ಇರಲ್ಲ ಫ್ರೆಂಡ್ಸ್. ಸೊ ದಟ್ ನಾನಿವಾಗ ಟೇಸ್ಟ್ ಮಾಡಿದೆ, ಸ್ವಲ್ಪ ಸಾಲ್ಟ್ ಹಾಕಬೇಕಿತ್ತು, ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು ನನಗೆ ಎಷ್ಟು ನೀರು ಬೇಕೋ ನಾನು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ನೀರಂಗಾದರೆ ಚೆನ್ನಾಗಿರಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಚರ್ಬಿ ಅನ್ನೋದು ಹೇಗೆ ಮೇಲೆ ತೇಲ್ತಾ ಇದೆ. ಸೊ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ ಬನ್ನಿ. ಸೊ ದಟ್ ಇವಾಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಒಂದು 3 ವಿಷಿಲ್ಸ್ 3 to 4 ವಿಷಿಲ್ಸ್ ಆದಮೇಲೆ ಓಪನ್ ಮಾಡೋಣ. ಸೊ ದಟ್ ಇನ್ನೊಂದು ಕಿಚನ್ ಕ್ಲೀನಿಂಗ್ ಟಿಪ್ ಏನು ಅಂತಂದರೆ ಫ್ರೆಂಡ್ಸ್, ನೋಡಿ ಇವಾಗ ಅಡುಗೆ ಆಗ್ತಾಯಿದೆ. ಈ ಗ್ಯಾಪಲ್ಲಿ ಇವಾಗ ನಾವು ಒಗ್ಗರಣೆ ಹಾಕಿದ್ವು, ಅದೆಲ್ಲ ಎಣ್ಣೆ ಎಲ್ಲ ಸಿಡಿದಿರುತ್ತೆ. ಸೊ ಇವಾಗಲೇ ನಾವು ಕ್ಲೀನ್ ಮಾಡ್ಕೊಟ್ರೆ ಅದನ್ನು ಪೇಸ್ಟ್ ಆ ಕೆಲಸ ಅಲ್ಲಿಗೆ ಮುಗಿದೋಗ್ಬಿಡುತ್ತೆ ನೋಡಿ. ನೋಡಿ ಸಾಂಬಾರನ್ನೆಲ್ಲ ಇದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬಿಸಿ ಬಿಸಿ ಕೆಂಪು ಮಟನ್ ಸಾಂಬಾರ್ ರೆಡಿಯಾಗಿದೆ ಫ್ರೆಂಡ್ಸ್. ಮುದ್ದೆ ಜೊತೆಗೆ ಇದನ್ನು ತಿಂದರೆ ಸೂಪರಾಗಿರುತ್ತೆ. ಎಲ್ಲರೂ ಈ ರೆಸಿಪಿ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.